ಅಲ್ವಾ? ಕ್ಲಾಸ್ ಇಂಟರ್ವೆಲ್ಲು 10 to 19, 20 to 29, 30 to 39, 40 to 49. ನೋಡಿಲಿ ನಾನು ಹೇಳಿದೆ ಕಂಟಿನ್ಯೂಷನ್ ಎಲ್ಲ ಇದು ಹಿಂಗೆ ಬರ್ಕೊಂಡ್ರೆ ಸೊಲ್ಯೂಷನಲ್ಲಿ 10 to 19 ಇದೆ ಅಲ್ವಾ? ಆ 19 ಬರಬೇಕು. ಇಲ್ಲಿ ಬಂದಿದೆಯಾ? ಬಂದಿಲ್ಲ, ಅದಕ್ಕೆ ತೋರಿಸ್ತೀನಿ. ಅವ್ರು ಕೊಟ್ಟರೆ ಕ್ಲಾಸ್ ಊಟ ಬರ್ಕೊಳ್ತೀನಿ. 10 to 19, 20 to 29, 30 to 39, 40 to 49. ಎಫ್ ಎಷ್ಟಿದೆ? 4, 6, 8, 2 ಅಲ್ವಾ? ಇದು ಕ್ಲಾಸ್ ಇಂಟರ್ವಲ್ ಇದೆಯಲ್ಲ, ಸೇಮ್ ಇರಬೇಕು ಇಲ್ಲಿ ಇಲ್ವಲ್ಲ? ಆವಾಗ ನಾವು ಕರೆಕ್ಷನ್ ಫ್ಯಾಕ್ಟರ್ ಅಂತ ತಗೊಳ್ತೀವಿ. ಕರೆಕ್ಷನ್ ಫ್ಯಾಕ್ಟರ್ ಹೆಂಗಂದರೆ 20 - 19 ಎಷ್ಟು ಬರುತ್ತೆ? 1 ಬರುತ್ತಲ್ವಾ? ಡಿವೈಡ್ ಬೈ 2 ಮಾಡ್ತೀವಿ. ಆರ್ 30 - 29 ಎಷ್ಟು ಬರುತ್ತೆ? 1 ಬರುತ್ತೆ. ಡಿವೈಡ್ ಬೈ 2 ಮಾಡಬೇಕು. ಸೊ 40 - 39 1 ಬರುತ್ತೆ. ಡಿವೈಡ್ ಬೈ 2 ಮಾಡಬೇಕು. ಅದಕ್ಕೆ ಕರೆಕ್ಷನ್ ಫ್ಯಾಕ್ಟರ್ ಕರಿತೀವಿ. ಕರೆಕ್ಷನ್ ಫ್ಯಾಕ್ಟರ್ ಯಾವುದಾದ್ರೂ ಅಷ್ಟೇ. ಯಾವ್ದು ತಗೋಣ? ಇದು ಯಾವ್ದು ತಗೋಣ? ಎರಡರಲ್ಲಿ 20. ಹಾಂ ತಗೋಣ. ಯಾವ್ದು ತಗೋಣ ಹೇಳಮ್ಮ? 20. ಹಂಗಲ್ಲ, ಇದು ಇದು ತೊಗೊಂಡ್ರೆ 30 ತೊಗೊಂಡ್ರೆ 39 ತೊಗೋಬೇಕು. ಹಿಂದೆ 30 29 ತೊಗೋಬೇಕು. 40 39 ತೊಗೋಬೇಕು. ಯಾವುದೋ ತೊಗೋಬೇಕು. ಹಿಂಗೆ ಎಲ್ಲ 20 - 19 ತೊಗೋಬೇಕು. 20 - 19 ಅಲ್ವಾ? ಅದು ತೊಗೊಳ್ತಾನೆ. ಯಾವ ತಗೊಂಡು ಬರುತ್ತೆ? 20 - 19 ಡಿವೈಡ್ ಬೈ 2. ಅದು ಬರೋಲ್ಲ ಅಂದರೆ ನೆಕ್ಸ್ಟ್ ಯಾವುದಿದೆ ಇಲ್ಲಿ? 30 - 20 ಅದು ತೊಗೊಳ್ಳೋಣ. ಎಲ್ಲ ಒಂದೇ ಅಲ್ವಾ? 30 - 29 ಡಿವೈಡ್ ಬೈ 2. ಎಲ್ಲ ಕೇಸಲ್ಲಿ ಎಷ್ಟು ಬರುತ್ತೆ? 1/2 ಅಂದರೆ 0.5. ಇಲ್ಲೂ ಅಷ್ಟೇ 1/2 ಅಂದರೆ 0.5 ಅಲ್ವಾ? ಇಲ್ಲಿ ಇದು 10ನಲ್ಲಿ 0.5 ಲೆಸ್ ಮಾಡಬೇಕು. ಲೋಯರ್ ಲಿಮಿಟಲ್ಲಿ 0.5 ಲೆಸ್ ಮಾಡಬೇಕು. ಅಪ್ಪರ್ ಲಿಮಿಟಿಗೆ 0.5 ಆ್ಯಡ್ ಮಾಡಬೇಕು. 10ನಲ್ಲಿ 0.5 ಲೆಸ್ ಮಾಡಿ ಎಷ್ಟು ಬರುತ್ತೆ? 9.5 ಬರುತ್ತೆ. ಚೆಕ್ ಮಾಡು. 10 - 0.5 ಬರುತ್ತಲ್ವಾ? ಹಾಗೆ ಇದಕ್ಕೆ ಆ್ಯಡ್ ಮಾಡಬೇಕು 0.5 ಅಲ್ಲಿಗೆ 19.5 ಆಗುತ್ತೆ ಅಲ್ವಾ? ಸೇಮ್ 20ಗೆ 0.5 ಲೆಸ್ ಮಾಡಿದರೆ 19.5 ಬರುತ್ತೆ. ಹಾಗೆ ಬರ್ಕೊಂಡು ಹೋಗ್ಬೇಕು. ಹಿಂಗೆ ಬರ್ಕೊಂಡು ಹೋದ್ರೆ ಹೇಳ್ಕೊಳ್ಳೋದಾಗ ಬರ್ಕೊಂಡೋದ್ರೆ ಇದು 29.5 ಆಗುತ್ತೆ. ಇದು 39.5 ಆಗುತ್ತೆ. ಇಲ್ಲಿ 39.5 ಬರುತ್ತೆ. ಇಲ್ಲಿ 49.5 ಹಿಂಗೆ. ಇದೆಲ್ಲ 0.5 ಕಡಿಮೆ ಆಗ್ತಾ ಹೋಗುತ್ತೆ. 0.5 ಆ್ಯಡ್ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಎಫ್ ನಮಗೆ ಫ್ಲಕ್ಚುಯೇಟ್ ಇರಬೇಕು. ನೋಡಿ ಇಲ್ಲಿ 4 ಆದಮೇಲೆ 6 ಇದೆ, 8 ಕಡಿಮೆ ಇದೆ ಅಲ್ವಾ? ಫ್ಲಕ್ಚುಯೇಷನ್ ಇದ್ದರೆ ಅದೇ ಬರಬೇಕು. ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಇದ್ದರೆ ಅದನ್ನು ಚೇಂಜ್ ಮಾಡಿ ಬರ್ಕೋಬೇಕು ಫ್ಲಕ್ಚುಯೇಷನ್ ಬರೋಂಗೆ. ಈಗ 4, 6, 8, 2 ಅಲ್ವಾ? ಸಿ ಎಫ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಅದೇ ಅಲ್ವಾ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. 4 + 6 ಅಂದರೆ 10, 10 + 8 ಅಂದರೆ 18, 18 + 2 ಅಂದರೆ 20. ಸೊ n/2 ಅಲ್ವಾ? n/2 ಅಂದರೆ 20/2. ಅಲ್ಲಿಗೆ 10th ಕ್ಲಾಸ್ ಇಂಟರ್ವಲ್ ಅಲ್ವಾ? ಇದರಲ್ಲಿ 10 ಇದೆಯಾ? ಇಲ್ಲ. ಇದರಲ್ಲಿ ಹಾಂ ಇದರದೆಯಲ್ವಾ? ಇಲ್ಲಿ ಬರ್ಕೋಬೇಕು. ಇದಕ್ಕೆ ಇಲ್ಲಿ ಬರ್ಕೊಂಡು ಸೇಮ್ ಫಾರ್ಮುಲಾ. ಇದು ಸಿ ಎಫ್ ಅಲ್ವಾ? ಇದು ಎಫ್, ಇದು ಎಲ್. BDN = L + n/2 CF × C ಡಿವೈಡ್ ಬೈ ಎಫ್ ಅಲ್ವಾ? ಇಲ್ಲಿ ಎಲ್ ಎಷ್ಟಿದೆಯಮ್ಮ? 19.5 ಇದೆ. ಎಫ್ 6 ಇದೆ. ಸಿ ಎಫ್ 4 ಇದೆ. ಸಿ ಅಂದರೆ ಡಿಫ್ರೆನ್ಸ್ ಎಷ್ಟಿದೆ ಅಲ್ಲದು? 10 ಇಲ್ವಾ ಇಲ್ಲಿ? ಹಾಂ 10 ಇದೆ. ಬರ್ಕೊಳ್ಳೋಣ. ಎಲ್ ಅಂದರೆ 19.5, n/2 10 ಅಂತಿದೆ. ಸಿ ಎಫ್ ಅಂದರೆ 4 × ಸಿ ಅಂದರೆ 10 ಡಿವೈಡ್ ಬೈ ಎಫ್ ಅಂದರೆ 6 ಅಲ್ಲ ನಮ್ಮ? ಸೇಮ್ 19.5 + 10 - 4 ಅಂದರೆ 6 × 10 ಡಿವೈಡ್ ಬೈ 6. 6 × 10 ಮಾಡಿ ಡಿವೈಡ್ ಬೈ 6 ಮಾಡು. 6 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ. ಇಲ್ಲೇ ಕ್ಯಾನ್ಸಲ್ ಆಗಿಬಿಡುತ್ತೆ. 19.5 + 10 ಅಂದರೆ 29.5 ಆಗುತ್ತೆ. ಯಾವುದು? ಮೀಡಿಯನ್. ಅರ್ಥ ಆಯ್ತಾ? ಇದು ಗೊತ್ತಾಯ್ತೇನಮ್ಮ?
ಡೌಟ್ ಏನಿಲ್ವಾ